ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ನಂತರ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಇನ್ನು 15 ದಿನಗಳ ಒಳಗಾಗಿ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಅನುಕೂಲ ಆಗಬೇಕು ಅಂಥೇಳಿ ಹೊಸ ಯೋಜನೆಯನ್ನು DK ಶಿವಕುಮಾರ್ ಅವರು ಜಾರಿಗೆ ತರ್ತಾ ಇದ್ದಾರೆ ಅಂಥೇಳಿ ಸ್ವತಃ ಸಚಿವ HC ಬಾಲಕೃಷ್ಣರವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಜಾಸೇವಾ ಈ ಒಂದು ಹೆಸರಿನಲ್ಲಿ ನೂತನವಾಗಿ ರಾಜ್ಯದಲ್ಲಿ ಒಂದು ಹೊಸ ಯೋಜನೆ ಜಾರಿಯಾಗ್ತಾ ಇದೆ. ಮುಂದಿನ 15 ದಿನಗಳಲ್ಲಿ ಈ ಒಂದು ಯೋಜನೆ ಸರ್ಕಾರದ ಮಟ್ಟದಲ್ಲಿ ಅಧಿಕೃತವಾಗಿ ಜನರ ಸೇವೆಗೆ ಸಿಗ್ತಾ ಇದೆ ಅಂತೇಳಿ ಬಾಲಕೃಷ್ಣರವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಒಂದು ಹೊಸ ಇಲಾಖೆನ ಮಾಡಿದವರೆ, ಪ್ರಜಾಸೇವಾ ಇಲಾಖೆ ಅಂಥೇಳಿ. ಈಗ ನಮಗಾಗಲೇ ಆದೇಶ ಕೊಟ್ಟವ್ರೆ ಮಂತ್ರಿಗಳಿಗೆ. 2 ಶನಿವಾರಗಳ ಕಾಲ ಒಂದೊಂದು ತಾಲೂಕು ಹೆಡ್ ಕ್ವಾರ್ಟರ್ಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳನ್ನ ಕುಂಡಿಸ್ಕೊಂಡು ಏನೇನು ಸಮಸ್ಯೆ ಇದೆ ಎಲ್ಲನೂ ಕೂಡ ಆಲಿಸಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ 1 ರಿಂದ 1.5 ತಿಂಗಳು ಅವ್ರಿಗೆ ಅವಕಾಶ ಕೊಡ್ತೀವಿ. ಕಾನೂನುಬದ್ಧವಾಗಿರ್ತಕ್ಕಂಥ ಎಲ್ಲ ಅರ್ಜಿಗಳನ್ನೂ ಕೂಡ ವಿಲೇವಾರಿ ಮಾಡಬೇಕು ಅವರು. ಈಗಾಗಲೇ ಹೊಸ ಇಲಾಖೆ ಇವ್ರು ಬಂದ ನಂತರ ಶುರು ಮಾಡಿದಂಥ ಇಲಾಖೆ, ಅದಕ್ಕೊಬ್ಬರು ಒಳ್ಳೆಯ ಅಧಿಕಾರಿನೂ ಕೂಡ ಹಾಕಿದ್ದಾರೆ. ನಾವು ಕೂಡ ಜವಾಬ್ದಾರಿ ತೊಗೊತಾ ಇದ್ದೀವಿ. ಅದನ್ನು ಜವಾಬ್ದಾರಿಯುತವಾಗಿ ಮಾಡ್ತೀವಿ. ನಮ್ಮ ಜಿಲ್ಲೆ, ನಾನು ಬೇರೆದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ. ನಮ್ಮ ಜಿಲ್ಲೆ ಮುಖ್ಯಮಂತ್ರಿಗಳ ಜಿಲ್ಲೆ. ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಕುಂದು ಕೊರತೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಆಡಳಿತವನ್ನು ನಡೆಸ್ತೀವಿ. ಜನಗಳ ಆಶೀರ್ವಾದ. ಜಿಲ್ಲಾ ಹೆಡ್ ಕ್ವಾರ್ಟರ್ಲಿ ಎಲ್ಲಿ ಕಾರ್ಯನಿರ್ವಹಿಸಿ ಇನ್ನೂ ಅದು ಹೊಸ ಇಲಾಖೆ ಆಗಿರೋದು. ಈಗ ನಾವು ಮಾಡ್ತೀವಿ, ಇನ್ನೊಂದು 15 ದಿವಸದಲ್ಲಿ ಮಾಡ್ತೀವಿ. ಅಸೆಂಬ್ಲಿ ಮುಗಿದ ತಕ್ಷಣವೇ ಮೊದಲನೇದಾಗಿ ಎಲ್ಲ ತಾಲೂಕುಗಳಿಗೂ ಹೋಗ್ತೀವಿ. ಒಂದೊಂದು ತಿಂಗಳಿಗೆ 2 ತಾಲೂಕುಗಳನ್ನ ಮಾಡ್ತೀವಿ. ಪ್ರಮುಖವಾಗಿ ಈ ಯೋಜನೆಯ ವಿಶೇಷತೆ ಅಂದರೆ ಏನು, ಪ್ರಮುಖವಾಗಿ ಗ್ರಾಮಾಂತರ ಭಾಗದಲ್ಲಿ ಯಾರು ವ್ಯವಸಾಯವನ್ನು ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ, ಆ ರೈತರಿಗೆ ಪ್ರತಿನಿತ್ಯವೂ ಕೂಡ ಅವರ ಜಮೀನಿನ ದಾಖಲಾತಿಗಳನ್ನು ಒದಗಿಸುವ ಒಂದು ಸಾಹಸ ಅಂತಲೇ ಹೇಳ್ಬೋದು, ಅದು ಆಗ್ತಾಯಿದೆ. ಯಾಕಂದರೆ ಯಾವುದಾದ್ರೂ ಒಂದು ಲೋನ್ ಪಡಿಬೇಕಾದ್ರೆ, ಇನ್ಶೂರೆನ್ಸನ್ನು ಮಾಡಿಸ್ಬೇಕಾದ್ರೆ ಈ ದಾಖಲಾತಿಗಳ ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ಈಗಲೂ ಕೂಡ ಗ್ರಾಮಾಂತರ ಭಾಗದಲ್ಲಿ ಕೆಲವೊಂದು ಕುಟುಂಬಗಳು ಒಟ್ಟು ಕುಟುಂಬದಲ್ಲಿ ಇವತ್ತಿಗೂ ಕೂಡ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಒಂದು ಮನೆಯಲ್ಲಿ 3-4 ಕುಟುಂಬಗಳಿದ್ದರೆ ಆ 3-4 ಕುಟುಂಬಗಳು ಕೂಡ ಒಂದೇ ಮನೆಯಲ್ಲಿ ಒಂದೇ ವ್ಯವಸ್ಥೆಯಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಆಸ್ತಿ ವಿಚಾರವಾಗಿ ಅವು ಇನ್ನೂ ಕೂಡ ಭಾಗಗಳು ಆಗಿರಲಿಕ್ಕಿಲ್ಲ. ಕೆಲವೊಂದು ಸಮಸ್ಯೆಗಳು ಇದರಿಂದನೂ ಕೂಡ ಉದ್ಭವ ಆಗ್ತಾ ಇದೆ. ಯಾಕಂದರೆ ಆ ಮನೆಯಲ್ಲಿ ಯಾರಾದರೂ ಒಬ್ಬರು ವ್ಯವಸಾಯವನ್ನು ಮಾಡ್ತಾಯಿದ್ರೆ, ಇನ್ನು 3 ಜನ ಬೇರೆ ವೃತ್ತಿಯಲ್ಲಿದ್ದರೆ ಅವರು ಕೆಲವೊಂದು ವ್ಯವಸ್ಥೆಯಲ್ಲಿ ಏನು ವಿಮೆಯನ್ನು ಪಡಿಬೇಕಾದ್ರೆ ಅಥವಾ ಲೋನ್ಗಳನ್ನು ಪಡಿಬೇಕಾದ್ರೆ ಅವರಿಗೆ ಸಮಸ್ಯೆಗಳು ಆಗ್ತಾಯಿದೆ. ಇನ್ನು ಬೇರೆ ಯಾರು ಒಟ್ಟಾಗಿ ಕುಟುಂಬವನ್ನು ಇರ್ತಾರೆ, ಆ ಒಟ್ಟು ಕುಟುಂಬದಿಂದ ದೂರ ಇರತಕ್ಕಂಥ ಕುಟುಂಬಗಳಿಗೂ ಕೂಡ ಇದು ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ಕೆಲವೊಂದು ಕುಟುಂಬಗಳಲ್ಲಿ ಅವರ ಹಿರಿಕರು ಪೂರ್ವಿಕರು ತೀರೋಗಿರ್ತಾರೆ, ಅವರ ದಾಖಲಾತಿಗಳು ಕೂಡ ಸರಿಯಾಗಿ ಇರೋದಿಲ್ಲ. ಆ ಒಂದು ಸಮಸ್ಯೆ ಯಾರು ಆ ಒಂದು ಲೋನ್ ಪಡಿತಕ್ಕಂಥದ್ದು ಅಥವಾ ಸರ್ಕಾರದ ಯೋಜನೆಗಳನ್ನು ಪಡಿತಕ್ಕಂತಹ ವಿಚಾರದಲ್ಲಿ ಸಂಬಂಧಪಟ್ಟಂತಹ ರೈತರಿಗೆ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾಯಿದೆ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ರಾಜ್ಯ ಸರ್ಕಾರ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಇದು ಏನು ಪ್ರಮುಖವಾಗಿ ತಿಂಗಳಲ್ಲಿ 2 ಶನಿವಾರಗಳ ಕಾಲ ಒಂದೊಂದು ತಾಲೂಕಿನಲ್ಲಿ ಯಾರು ಆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಇರ್ತಾರೆ ಅವರೇ ಸ್ವತಃ ಆ ಒಂದು ತಾಲೂಕುಗಳಿಗೆ ಹೋಗಿ ಇಡೀ ದಿನ ಏನು ರೈತರ ದಾಖಲಾತಿಗಳು, ಜಮೀನಿನ ದಾಖಲಾತಿಗಳ ವಿಚಾರವಾಗಿ ಈ ಒಂದು ಯೋಜನೆ ಬರ್ತಾ ಇದೆ. ಸಂಬಂಧಪಟ್ಟಂತಹ ತಾಲೂಕು ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜೊತೆಗೆ CO ಆಗಿರ್ಬೋದು, ಸಂಬಂಧಪಟ್ಟಂತಹ EO ಆಗಿರ್ಬೋದು, PDOಗಳು, ವಿಲೇಜ್ ಅಕೌಂಟೆಂಟ್ಸು, VAಗಳು, ಹೀಗೆ ಯಾರು ಆ ವ್ಯಾಪ್ತಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ, ಆ ನಿರ್ವಹಿಸ್ತಾ ಇರ್ತಕ್ಕಂತಹ ಅಧಿಕಾರಿಗಳ ಸಮ್ಮುಖದಲ್ಲಿ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಅಲ್ಲಿ
ಯಾರು ಸಂಬಂಧಪಟ್ಟಂತಹ ರೈತರು ತಮ್ಮ ಜಮೀನಿನ ದಾಖಲಾತಿಗಳನ್ನು ಅಲ್ಲಿ ತೆಗೆದುಕೊಂಡು ಬಂದು ಅಧಿಕಾರಿಗಳ ಸಮ್ಮುಖದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ನೇರವಾಗಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಸದಾವಕಾಶ ಈಗ ರೈತರಿಗೆ ಬರ್ತಾ ಇದೆ. ಹಾಗಾಗಿ ಈ ಒಂದು ಯೋಜನೆ ಮುಂದಿನ 15 ದಿನಗಳ ಒಳಗಾಗಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಉದ್ಘಾಟನೆ ಆಗ್ತದೆ ಎನ್ನುವಂಥ ಮಾಹಿತಿಯನ್ನು ಸ್ವತಃ ಸಚಿವ ಬಾಲಕೃಷ್ಣರವರು ಕೊಟ್ಟಿದ್ದಾರೆ. ಈ ಒಂದು ಕಚೇರಿ, ಯಾವ ಯೋಜನೆಗೆ ಸಂಬಂಧಪಟ್ಟಂತಹ ಈ ಒಂದು ಕಚೇರಿ ತಾಲೂಕು ಕಚೇರಿಯ ಒಂದು ಭಾಗದಲ್ಲಿ ಇರ್ತದೆ ಎನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಈ ಯೋಜನೆ ರೈತಾಪಿ ವರ್ಗಕ್ಕೆ ಯಾವ ರೀತಿಯಾಗಿ ಅನುಕೂಲ ಆಗ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.